ಎಷ್ಟು ಕಷ್ಟ ಆಗುತ್ತೆ ಇನ್ನು ಮುಂದೆ ಜೀವನ ನಡೆಸೋದು ಅಂತಂದರೆ, ಅದರಲ್ಲೂ ಮಿಡಲ್ ಕ್ಲಾಸ್ ಜನರ ಬದುಕು ದುಬಾರಿ ಆಗುತ್ತೆ. ಶುಗರು, BP, ಕೆಮ್ಮು, ಜ್ವರ ಸೇರಿದಂತೆ 500ಕ್ಕೂ ಹೆಚ್ಚು ಔಷಧಿಗಳ ದರ ಏರಿಕೆ ಆಗ್ತಾ ಇದೆ. ಅಂದರೆ ಪ್ರತಿನಿತ್ಯ ನಾವು ಬಳಸ್ತೀವಲ್ಲ, ಮೋಸ್ಟ್ ಆಫ್ ದ ಜನಕ್ಕೆ ಶುಗರು, BP ಇದೆ, ಕೆಮ್ಮು, ಜ್ವರ ಬರ್ತಾನೇ ಇರುತ್ತೆ. 500ಕ್ಕೂ ಹೆಚ್ಚು ಔಷಧಿಗಳ ದರ ಏರಿಕೆ ಆಗುತ್ತೆ. ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್, LPG ಅಭಾವದ ನೇರ ಎಫೆಕ್ಟು BP, ಶುಗರ್ ಮತ್ತು ದಿನಬಳಕೆಯ ಔಷಧ ಬೆಲೆ ಸಹ ಈಗ ಜಾಸ್ತಿ ಆಗುತ್ತೆ. ಇದರ ಮೇಲೂ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್, LPG ಅಭಾವ ಆದಾಗ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತುಂಬಾ ದುಬಾರಿ ಆಗುತ್ತೆ. ಅದು ಜಾಸ್ತಿ ಆದಾಗ ಮೆಡಿಸಿನಲ್ ಇಂಪೋರ್ಟ್ ಎಕ್ಸ್ಪೋರ್ಟ್, ನಾವು ಬೇರೆ ಬೇರೆ ದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡ್ತೀವಿ ಮೆಡಿಸಿನ್ಸನ್ನು. ಸೊ ಒಂದಷ್ಟು ಮೆಡಿಸಿನ್ಸ್ ಹೊರಗಡೆಯಿಂದ ತರಿಸ್ಕೊಳ್ತೀವಿ. ಸೊ ಹಾಗಾಗಿ ಔಷಧ ವಲಯಕ್ಕೂ ಕೂಡ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ತಟ್ಟಿದೆ. BP, ಶುಗರ್, ದಿನಬಳಕೆಯ ಔಷಧಿ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ. ಪ್ಯಾರಾಸಿಟಮೋಲು, ಕಾರ್ಡಿಯಾಕ್ ಡ್ರಗ್ಸು, ಡಯಾಬಿಟಿಸ್ ಡ್ರಗ್ಸು, ಕಾಫ್ ಸಿರಪ್ಸು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು, ಐರನ್ ಟಾನಿಕ್ಸು, ಇದೆಲ್ಲದರ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬಹಳ ಹುಷಾರಾಗಿ ಜೀವನ ನಡೆಸಬೇಕು. ಇಷ್ಟ ಬಂದಂಗೆ ಖರ್ಚು ಮಾಡೋಕ್ಕಾಗಲ್ಲ. ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬೇಕಾಬಿಟ್ಟು ದುಂದುವೆಚ್ಚ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಭಾರಿ ಬಡತನವನ್ನು ಎದುರಿಸಬೇಕಾಗತ್ತೆ ಹೀಗೆ ಆಗ್ತಾ ಇದ್ರೆ ಅಂತ ಪ್ರಧಾನಿ ಮೋದಿ ಅವರು ಮಾತನಾಡಿದರು. ಸೊ ಹಾಗಾಗಿ ಮೆಡಿಸಿನ್ಸ್ ದುಬಾರಿ ಆಗ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಿ. ಔಷಧಿ ವಲಯಕ್ಕೂ ಕೂಡ ಇದೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಟ್ಟಿರೋದ್ರಿಂದ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೇವಿಂಗ್ಸ್.